ಮನೆ ಆಸೆ ಕಂಡವರಿಗೆ ಸರ್ಕಾರದಿಂದ ಬಿಗ್ ಶಾಕ್. ಸೂರು ಕಟ್ಟಿಸಿಕೊಳ್ಳುವ ಕನಸು ಕಂಡವರಿಗೆ ಎಳ್ಳು ನೀರು. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕತೆ ವ್ಯಥೆಯ ಸ್ಟೋರಿ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಇನ್ನೂ ಕೂಡ ಸಿಕ್ಕಿಲ್ಲ ಸೂರು ಭಾಗ್ಯ. ಬಡ ಜನರ ಸೂರಿನ ಆಸೆಗೆ ಕೇಂದ್ರ ರಾಜ್ಯ ಸರ್ಕಾರ ತಣ್ಣೀರೆರಚ್ತಾ ಇದೆ. ಸ್ಲಂ ಬೋರ್ಡ್ ಅಧಿಕಾರಿಗಳಿಂದ ಫಲಾನುಭವಿಗಳಿಗೆ ಮೋಸ ಆಗ್ತಾ ಇದೆ. ಮನೆಯ ಆಸೆಯನ್ನ ಕಂಡಿದ್ದಂತಹ ಉಳ್ಳಾಲ ಉಪನಗರ ಅಂಬೇಡ್ಕರ್ ನಗರದ ಜನರು, ಸುಮಾರು 400ಕ್ಕೂ ಹೆಚ್ಚು ಜನ ಬಡ ಜನರು ಮನೆಗಳಿಗಾಗಿ ಅರ್ಜಿಯನ್ನ ಹಾಕಿದ್ರು. 2017ರಲ್ಲಿ ಮನೆಯನ್ನ ಕಟ್ಟಿಸಿಕೊಡೋದಕ್ಕೆ ಪೂಜೆ ಕೂಡ ಮಾಡಲಾಗಿತ್ತು. 2017ನೇ ಇಸವಿಯಲ್ಲಿ ಆಲ್ಮೋಸ್ಟ್ 10 ವರ್ಷ ಆಗಿದೆ. ಆದರೆ ಒಂದು ಚೂರು ಕೂಡ ಅಲ್ಲಿ ಕೆಲಸ ಮಾಡಿಲ್ಲ ಅಧಿಕಾರಿಗಳು. ಸ್ವಂತ ಮನೆ ಆಸೆಯಿಂದ ತಮ್ಮ ಶೀಟ್ ಮನೆಯನ್ನ ಕೂಡ ಕೆಡವಿದ್ರು ಮಾಲೀಕರು. ಇನ್ನೇನು ಮನೆ ನಿರ್ಮಾಣ ಆಗುತ್ತೆ ಅಂತ ಹೇಳಿ. ಆದರೆ ಇನ್ನೂ ಕೂಡ ಒಂಚೂರು ಕೂಡ ಕೆಲಸವೇ ಆಗಿಲ್ಲ. ಈಗ ಶೀಟ್ ಮನೆಯೂ ಇಲ್ಲ, ಹೊಸ ಮನೆಯೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅವರದ್ದು. ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸೂರಿನ ಕನಸು ಕಂಡಂತಹ ಉಳ್ಳಾಲ ಉಪನಗರದ ಅಂಬೇಡ್ಕರ್ ನಗರ ನಿವಾಸಿಗಳಿಗೆ ಅನ್ಯಾಯ ಆಗಿರುವಂಥದ್ದು. ಕಳೆದ 10 ವರ್ಷದ ಹಿಂದೆ ಅವರು ತಮ್ಮ ಸೂರಿಗಾಗಿ ಅಪ್ಲೈ ಮಾಡ್ತಾರೆ. ಇದುವರೆಗೂ ಕೂಡ ಅವ್ರಿಗೆ ಮನೆ ಸಿಗ್ಲಿಲ್ಲ. ಮೇಡಮ್, ಯಾವಾಗ ನೀವು ಅಪ್ಲೈ ಮಾಡಿದ್ರಿ ಮತ್ತೆ ಎಷ್ಟು ದುಡ್ಡು ಕಟ್ಟಿದಿರಿ? ಡಿ ಡಿ ಎಷ್ಟು ಕಟ್ಟಿದಿರಿ? ಡಿ ಡಿ 20,000 ಕಟ್ಟಿದೀವಿ. 10 ವರ್ಷ ಆಯ್ತು. ಮನೆ ರೆಡಿ ಮಾಡ್ಕೊಡ್ಲಿಲ್ಲ, ಎಲ್ಲ ಅರ್ಧಂಬರ್ಧ ಬಿಟ್ಟು ಹೋದ್ರು. ನಾವೆಲ್ಲ ಒಡವೆ ಅದನ್ನೆಲ್ಲ ಸಾಲ ಇಕ್ಕಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಕಟ್ಟಿಸ್ಕೊಂಡಿದೀವಿ. ಕಟ್ಟಿಸ್ಕೊಂಡ್ರಿ? ₹1 ಬಂದಿಲ್ಲ. ಅಲ್ಲಿ ಭೂಮಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಇನ್ನೂ ಇದುವರೆಗೂ ಬಂದು ಏನು ಎತ್ತ ಅಂತನೂ ಬಂದು ಅವರು ಮಾತಾಡ್ಸಿಲ್ಲ. ಬಾಡಿಗೆ ಕಟ್ಕೊಂಡು ಎಷ್ಟು ವರ್ಷ ಅಂತ ಇವರು ಇರ್ತಾರೆ. ಸಾಲ ಫಲ ಮಾಡೋರು ಮಾಡ್ಕೊಂಡು ಕಟ್ಕೋತಾರೆ. ಸಾಲ ಫಲ ಮಾಡಿಲ್ದವರು ಹಂಗೆ ಇದ್ದಾರೆ ಬಾಡಿಗೆ ಮನೆಯಲ್ಲಿ. ಏನು ಮಾಡೋದು ಅದಕ್ಕೆ? ಪೂಜೆ ಮಾಡಿದ್ಮೇಲೆ ನಾನು ನೋಡಿಲ್ಲ. ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಅದನ್ನ ಬಂದು ನೋಡೋರೇ ಇಲ್ಲ. ಹಂಗಿದ್ರೆ ಹೆಂಗೆ? ಎಷ್ಟು ಕಟ್ಟಿದ್ದೀರಿ ಸರ್? ನಾವು 25,000 ಕಟ್ಟಿದ್ದೀವಿ ಡಿ ಡಿನ. ಸೀಟು ಮನೇಲಿ ಇದ್ದಿದ್ದು ಚೆನ್ನಾಗೇ ಇದ್ದು. ಇವಾಗ ಇದು ಕಟ್ಕೊಡ್ತೀನಿ ಅಂತ ಆಸೆ ತೋರಿಸ್ಬಿಟ್ಟು ಇನ್ನೂ ಇದುವರೆಗೂ ಮಾಡಿಲ್ವಲ್ಲ. ಡಿ ಡಿ 20,000 ಡಿ ಡಿ ಕಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, 320 ಅಡಿ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ, 320 ಅಡಿ ಕಟ್ಕೊಂಡು ಮತ್ತೆ ಇನ್ನು ಎಕ್ಸ್ಟ್ರಾ ಬಿಡೋಕ್ಕಾಗಲ್ಲ ಅಂತ ನಾವೇನು ಮಾಡಿದ್ರು, ಸರಿ ಎಲ್ಲ ಟೋಟಲಿ ಕಟ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ 3.5 ಲಕ್ಷ ನಾವು ಅಮೌಂಟ್ ಕೊಟ್ಟು ಅವ್ರು ಅರ್ಧ ಬಿಟ್ಬಿಟ್ಟು ಹೊರಟೋದ್ರು. ನಾವು ಒಡವೆಲೆ ಇಕ್ಕಿ ಸಾಲ ಮಾಡಿ ಕಟ್ಟಿ 8 ವರ್ಷ ಆಯಿತು ಒಡವೆ ಇಕ್ಕಿ. ನಾನು ಇನ್ನೂ ಬಿಡಿಸ್ಕೊಳಕ್ಕೂ ಆಗಿಲ್ಲ. ನಮ್ಮ ಹತ್ರ ಬ್ಯಾಂಕಲ್ಲಿ ರಿನ್ಯೂವಲ್ ಮಾಡ್ಕೊಂಡ ಬರ್ತಿದ್ದೀನಿ. 4.5 ಲಕ್ಷಕ್ಕೆ ರಿನ್ಯೂವಲ್ ಹಂಗೆ ಇದೆ ಒಡವೆ. ಇವಾಗಲೂ ಎಸ್ ಬಿ ಐನೇ ಹೋದ ತಿಂಗಳು ರಿನ್ಯೂವಲ್ 40,000 ಕೊಟ್ಟು ರಿನ್ಯೂವಲ್ ಮಾಡಿದ್ದೀನಿ. ಅದೇ ಇನ್ನೂ ಅದ್ರ ಮೇಲೆ 4 ಸಲ ಬಂದು ಇಸ್ಕೊಂಡೋದ್ರು. ನೀವು ಕಟ್ಟಿರೋದು ಡಿ ಡಿ ಕೊಟ್ರಿ, ಜೆರಾಕ್ಸ್ ಕೊಡಿ, ಅದು ಕೊಟ್ಟು ಎಲ್ಲ ತರಿಸ್ಕೊಡ್ತೀವಿ ಅಂತ. ನಾವು 4-5 ಸಲ ಕೊಟ್ಟರು ನಮ್ಗೆ ಯಾವ ದುಡ್ಡು ಬಂದಿಲ್ಲ, ಏನೂ ಬಂದಿಲ್ಲ ಮೇಡಮ್. ನಾವು 24,000 ಕಟ್ಟಿದ್ವಿ, ಡಿ ಡಿ ಕಟ್ಟಿದ್ದೀವಿ. ನಮಗೆ ಕಟ್ಕೊಳಕ್ಕಾಗಲಿಲ್ಲ. ನಾವು ಅಷ್ಟಕ್ಕೆ ಬಿಟ್ಟು ಹೊಂಟೋದ್ರು ಅವರು. ಎಷ್ಟರ ಕಾಸುಗಳನ್ನೂ ಕೊಡಲಿಲ್ಲ, ನಮಗೇನು ಇಲ್ಲ, ನಾವು ಬಡವರು. ಅವ್ರ ಕೈ ಬರ್ ಮುರಿದೋಗಿತ್ತು ಮೇಡಮ್. ಅಷ್ಟೇ ಕೆಲಸ ಬಿಟ್ಬಿಟ್ಟು ಹೋದ್ರು, ಬರಲಿಲ್ಲ ತಿರ್ಗಿ. ಓಕೆ, ಈಗ ಬಾಡಿಗೆ ಮನೇಲಿ ಇದ್ದೀರಾ? ಹೌದು. ನಮ್ಮದು ಅದೇ ನಿಂಟ್ಲುವರೆಗೂ ಬಿಟ್ಬಿಟ್ಟು ಹೋದ್ರು. ನಾವು ಮೋಲ್ಡ್ ಒಂದು ಹಾಕಿದ್ದೀವಿ. ಇನ್ನು ಯಾರು ತಿರುಗಿ ನೋಡಿಲ್ಲ ಈ ಕಡೆ. ನಮ್ಮ ಮಗಳು ಬಂದು ತಿಂಗ್ಳಿಗೆ 5,000 ಬಾಡಿಗೆ ಕಟ್ತಾ ಇದ್ಲು. ಅವಳು ಒಂದು 5-6 ವರ್ಷ ಕಟ್ಟಿದ್ಲು. ಈಗ ನಮ್ಮ ಮನೇಲೇ ತಂದು ಇಕ್ಕೊಂಡಿದ್ದೀವಿ. ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅವ್ರ ಯಜಮಾನ್ರು ಇಲ್ಲ, ಮಕ್ಕಳು ಇಬ್ಬರು ಓದ್ತವ್ರೆ. ಅದರಿಂದ ಈಗ ನಮ್ಮ ಮನೇಲೇ ತಂದು ಮಾಡ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ನಮಗೆ ನ್ಯಾಯ ಸಿಗಬೇಕು, ಜೊತೆಗೆ ಮನೆ ಕೂಡ ಸಿಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.